ನಮ್ಮ ಜೊತೆ ಈಗ ಭಾರ್ಗವಿ ಅವರಿದ್ದಾರೆ. ಭಾರ್ಗವಿ LLB ಸೀರಿಯಲ್ನಲ್ಲಿ ಮೇನ್ ಲೀಡ್ ಆಗಿ ಏನು ಪಾರ್ಟ್ ಮಾಡಿರುವಂತಹ ರಾಧಾ ಇವರ ನಿಜವಾದ ಹೆಸರು. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಈ ಒಂದು ಸೀರಿಯಲ್ ಅವ್ರಿಗೆ ಹೇಗೆ ಸಿಕ್ತು, ಅಪ್ರೋಚ್ ಹೇಗೆ ಮಾಡಿದ್ರು, ಹೇಗೆ ಒಪ್ಕೊಂಡ್ರು, ಇಷ್ಟು ರಗಡ್ ಕ್ಯಾರೆಕ್ಟರ್ನ ಇವ್ರು ಹೇಗೆ ನಿಭಾಯಿಸಿದ್ರು, ಪ್ರತಿಯೊಂದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್, ನಮಸ್ತೆ. ಹಲೋ, ನಮಸ್ತೆ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ಸೂಪರ್ ಆಗಿದ್ದೀನಿ. ಇಷ್ಟು ಸಾಫ್ಟ್ ಸ್ಪೋಕನ್ ಗರ್ಲು, ಇಷ್ಟು ಸಿಂಪಲ್ ಗರ್ಲು, ಆಮೇಲೆ ಏನಂತಾರೆ, ನಿಮ್ಮ ಹಳೆ ಪ್ರಾಜೆಕ್ಟ್ಗಳನ್ನೆಲ್ಲ ನೋಡ್ತಾ ಹೋದರೆ ಅಷ್ಟು ಕೈಂಡ್ ಗರ್ಲು. ಇವಾಗ ಒಂದೇ ಸಲಕ್ಕೆ ಭಾರ್ಗವಿ LLBಯಿಂದ ಫುಲ್ ಡ್ರಾಸ್ಟಿಕ್ ಚೇಂಜ್ ಆಗಿ ಇವಾಗ ಭಾರ್ಗವಿಯಾಗಿ ಎಲ್ಲರ ಮುಂದೆ ಬರೋದಕ್ಕೆ ರೆಡಿ ಆಗಿದ್ದೀರಾ. ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಷ್ಟು ರಗಡ್ ಕ್ಯಾರೆಕ್ಟರ್ನ? ಇಲ್ಲಿವರೆಗೂ ನಾನು ಮಾಡಿರುವಂಥ ಪಾತ್ರಗಳು ನಿಮಗೆಲ್ಲ ತಿಳಿದೇ ಇದೆ. ತುಂಬಾ ಸಾಫ್ಟ್ ಆಗಿರುವಂಥ ಕ್ಯಾರೆಕ್ಟರ್ಸ್ ಮಾಡ್ತಿದ್ದೆ. ತುಂಬ ಇನ್ನಸೆಂಟ್ ಕ್ಯಾರೆಕ್ಟರ್ಸ್ನ ನಾನು ಮಾಡ್ತಾ ಇದ್ದಂಥದ್ದು. ಬಟ್ ನನ್ನ ಆ್ಯಕ್ಚುಯಲ್ ಕ್ಯಾರೆಕ್ಟರ್ ಕೂಡ ಹಾಗೆ ಇರೋದ್ರಿಂದ ನಾನು ಜಾಸ್ತಿ ಅದ್ರ ಮೇಲೆ ಏನು ಹಾರ್ಡ್ ವರ್ಕನ್ನು ಮಾಡಬೇಕಾಗಿ ಬಂದಿರಲಿಲ್ಲ. ಬಟ್ ಭಾರ್ಗವಿ ಅನ್ನೋದು ಇಟ್ಸ್ ಅ ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್, ಲೈಕ್ ತುಂಬ ಸ್ಟ್ರಾಂಗ್ ಆದಂಥ ಕ್ಯಾರೆಕ್ಟರ್. ಸೊ ಇದ್ರ ಮೇಲೆ ಆಮೇಲೆ ಈ ಒಂದು ಸೀರಿಯಲ್ ವುಮೆನ್ ಓರಿಯೆಂಟೆಡೇ ಆಗಿರೋದ್ರಿಂದ ತುಂಬ ಈ ಒಂದು ಭಾರ್ಗವಿ ಪಾತ್ರದ ಮೇಲೆ ತುಂಬಾ ಹೋಪ್ಸ್ ಇರುವಂಥದ್ದು. ಸೊ ಈ ಒಂದು ಪಾತ್ರ ಬಂದಾಗ ಆಬ್ವಿಯಸ್ಲಿ ನಾನು ಆಗುತ್ತಾ ಅಂತ ಹೇಳಿ ನನಗೆ ಸ್ವಲ್ಪ ಡೌಟ್ ಇತ್ತು. ಬಟ್ ಮಾಡೋದೇ ಇಲ್ಲ ಅಂತ ಏನಿರಲಿಲ್ಲ. ಮಾಡ್ತೀನಿ ಅಂದರೆ ಕ್ಯಾಮ್ರಾ ಫೇಸ್ ಮಾಡ್ತಿದ್ದೀನಿ. ಕ್ಯಾಮ್ರಾ ಫೇಸ್ ಮಾಡೋದೊಂದು ಧೈರ್ಯ ಇದ್ದರೆ ಯಾವ ಪಾತ್ರವನ್ನು ಬೇಕಾದರೂ ಮಾಡ್ಬೋದು ಅನ್ನೋದೊಂದು ನನಗೆ ಏನು ಧೈರ್ಯ ಇದೆ. ಸೊ ಆ ಒಂದು ಬೇಸ್ ಮೇಲೆ ನಾನು ಈ ಒಂದು ಪಾತ್ರವನ್ನು ಒಪ್ಕೊಂಡೆ. ಆ್ಯಂಡ್ ನನಗೆ ತುಂಬ ಧೈರ್ಯ ತುಂಬಿದ್ದು, ನೀನು ಮಾಡ್ತೀಯಾ ಅಂತ ಹೇಳಿದ್ದು ಸ್ವಪ್ನ ಕೃಷ್ಣಮ್ಮ. ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್. ಅವ್ರ ಅಂಡರಲ್ಲಿ ಕೆಲಸ ಮಾಡೋದು ಇಟ್ಸ್ ಲೈಕ್ ಅ ವೆರಿ ಗುಡ್ ಥಿಂಗ್. ಏಕೆಂದರೆ ಅವರು ಶೀ ಈಸ್ ನಾನು ಎಲ್ಲ ಕಡೆ ಹೇಳಿದ ಹಾಗೆ ಶೀ ಈಸ್ ಅ ಸ್ಟ್ರಾಂಗ್ ವುಮೆನ್. ಸ್ವಪ್ನ ಕೃಷ್ಣ ಮ್ಯಾಮ್ ಹರ್ ಸೆಲ್ಫ್ ಇಸ್ ಅ ಸ್ಟ್ರಾಂಗ್ ವುಮೆನ್. ಅವರ ಒಂದು ಪಾತ್ರವನ್ನೇ ಅವರು ಅಂದರೆ ಅವರು ಪರ್ಸ್ನಲಾಗಿ ಎಷ್ಟು ಸ್ಟ್ರಾಂಗ್ ಇದ್ದಾರೋ ಅದನ್ನೇ ಅವರು ತೆರೆ ಮೇಲೆ ತೋರಿಸ್ತಿದ್ದಾರೆ ಅನ್ನೋದು ನನ್ನ ಭಾವನೆ. ಏಕೆಂದರೆ ನಾಟ್ ಓನ್ಲಿ ಡೈರೆಕ್ಷನ್, ಶಿ ಈವನ್ ಆ್ಯಕ್ಟ್ಸ್. ಐ ಮೀನ್ ನಮಗೆ ಇದೊಂದು ಏನೋ ಬರ್ತಾ ಇಲ್ಲ, ಇದು ಮಾಡೋಕ್ಕಾಗ್ತಾ ಇಲ್ಲ ಅಂತ ಬಂದಾಗ, ಏನಕ್ಕಾಗಲ್ಲ, ಈ ಥರ ಮಾಡು, ಹೀಗೆ ಮಾಡಬೇಕು, ಈ ಎಕ್ಸ್ಪ್ರೆಷನ್ ಹೀಗೆ ಕೊಡಬೇಕು, ಇಷ್ಟು ಬಾಡಿಯಲ್ಲಿ ಇಷ್ಟು ಅರ್ಜೆನ್ಸಿ ಇರಬೇಕು, ಇಷ್ಟು ಈಗ ಮಾಡಬೇಕು, ನನಗೆ ಇದೇ ಬೇಕು ಅಂತ ಹೇಳಿ ಅಷ್ಟೆಲ್ಲ ಹೇಳಿ ಅವರು ಮಾಡಿಸ್ತಾ ಇದ್ದಿದ್ದು ಪಾತ್ರವನ್ನು. ಈಗ ಯಾವುದೋ ಒಂದು ನಾನಲ್ಲದ ಒಂದು ಪಾತ್ರವನ್ನು ಮಾಡಲಿಕ್ಕೆ ಹೋದಾಗ ಅದರಲ್ಲಿ ತುಂಬ ಕಲಿಯೋವಂಥದ್ದು ಇರುತ್ತೆ. ಆ ಕಲಿಕೆಗೆ ಮೇಜರಾಗಿ ಸ್ಫೂರ್ತಿಯಾಗಿದ್ದು ಸ್ವಪ್ನ ಕೃಷ್ಣ ಮ್ಯಾಮ್. ಸೊ ಅವ್ರ ಅಂಡರಲ್ಲಿ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಇದೆ ಮೇಜರಾಗಿ. ಆ್ಯಂಡ್ ಈ ಒಂದು ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ತುಂಬ ಸ್ಟ್ರಾಂಗ್ ಅಂತ ನಾನು ಆವಾಗಲೇ ಹೇಳಿದೆ. ಆ್ಯಂಡ್ ದಿಸ್ ಕ್ಯಾರೆಕ್ಟರ್ ಈಸ್ ಆ್ಯನ್ ಆಲ್ರೌಂಡರ್. ಅಂದರೆ ಈ ಒಂದು ಪಾತ್ರ ಹಾಡುತ್ತೆ, ಡ್ಯಾನ್ಸ್ ಮಾಡುತ್ತೆ, ಫೈಟ್ ಮಾಡುತ್ತೆ, ಎಲ್ಲವನ್ನೂ ಮಾಡುವಂತಹ ಕ್ಯಾರೆಕ್ಟರ್ ಇದು. ಇಂಟೆಲೆಕ್ಚುಲಿ ಕೂಡ ಶಿ ಈಸ್ ಎಕ್ಸಲೆಂಟ್. ಸೊ ಈ ಥರ ಒಂದು ಪಾತ್ರವನ್ನು ನನಗೆ ಕೊಟ್ಟಾಗ ನನಗೆ ಆವಾಗಲೇ ಹೇಳಿದಾಗೆ ಭಯ ಆಯಿತು, ಬಟ್ ಮಾಡ್ತೀನಿ ಅನ್ನೋ ಒಂದು ಹೋಪ್ ಇತ್ತು. ಅದನ್ನು ಇನ್ನೂ ಮಾಡ್ತೀಯಾ ಅಂತ ಹೇಳಿ ಧೈರ್ಯ ತುಂಬಿದ್ದು ಮ್ಯಾಮ್. ಎಸ್, ಫುಲ್ ಡೀಟೇಲಾಗಿ ಹೇಳಿದ್ರಿ ನಿಮ್ಮ ಪಾತ್ರ ಹೇಗಿರುತ್ತೆ, ನೀವು ಹೇಗಿದ್ದೀರಾ, ನಿಮಗೆ ಯಾವ ಥರ ಮೋಟಿವೇಟ್ ಮಾಡ್ತಾರೆ ಅಂತ. ಅದಕ್ಕೂ ಮುಂಚೆ ನಾನು ಒಂದು ನೋಟಿಸ್ ಮಾಡಿದ್ದು ಅಂತಂದರೆ, ರಾಮಾಚಾರಿ ಸೀರಿಯಲಲ್ಲಿ ನಾವೆಲ್ಲರೂ ಕೂಡ ನಿಮ್ಮನ್ನು ನೋಡಿದ್ವಿ ತಂಗಿ ಕ್ಯಾರೆಕ್ಟರಲ್ಲಿ. ಸೊ ಅದು ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್. ಅದಾದಮೇಲೆ ಅಕ್ಕಾರ ಅನ್ನೋದಂತೂ ಇವಾಗ ಫುಲ್ ಟ್ರೆಂಡ್ ಆಗಿರುವಂತಹ ಒಂದು ವರ್ಡ್, ಮಲ್ಲಿ ಕ್ಯಾರೆಕ್ಟರ್. ಸೊ ಇವೆರಡೂ ಸೀರಿಯಲ್ನ ಹೋಲಿಸ್ತಾ ಹೋದರೆ ನಿಮ್ಮನ್ನು ಆಡಿಯನ್ಸು ಬೇರೆ ಥರ ನೋಡಿದ್ದಾರೆ. ಒಂದು ತಂಗಿ ಕ್ಯಾರೆಕ್ಟರ್ ನೋಡಿದರೆ, ಇನ್ನೊಂದು ಮಲ್ಲಿ ಕ್ಯಾರೆಕ್ಟರಲ್ಲಿ ನೋಡಿದ್ದಾರೆ. ಸೊ ಇವಾಗ ನಿಮ್ಮನ್ನು ಭಾರ್ಗವಿಯಾಗಿ ನೋಡಬೇಕು. ಸೊ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಎಲ್ಲ ಕ್ಯಾರೆಕ್ಟರ್ನು ಅದೇ ಕ್ಯಾರೆಕ್ಟರ್ ವೈಸು ನೀವು ಜನಗಳಿಗೆ ತಲುಪಬೇಕು ಅನ್ನೋದು. ಈಗ ರಾಮಾಚಾರಿ ಅಂತ ಬಂದಾಗ ಅದರಲ್ಲಿ ನಾನು ಶ್ರುತಿ ಪಾತ್ರವನ್ನು ಮಾಡ್ತಿದ್ದೆ. ಅದರಲ್ಲಿ ನಾನು ಭರತನಾಟ್ಯ ಡ್ಯಾನ್ಸರ್ ಆಗಿದ್ದೆ. ಭರತನಾಟ್ಯ ಡ್ಯಾನ್ಸರ್ ಆಗಿದ್ದು ಅಲ್ಲಿ ತುಂಬ ಬ್ರಾಹ್ಮಣರ ಮನೆ ಹುಡುಗಿ ಅಂದರೆ ಒಂದು ಮಾತಿನಲ್ಲಿ ಸ್ಪಷ್ಟತೆ, ಆ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ಹೂ ಮುಡಿಯೋದಿರ್ಬೋದು, ಆ್ಯಂಡ್ ಆ ಒಂದು ಲುಕ್ಕೇ ಒಂದು ಮುತ್ತಾಗಿರುತ್ತೆ. ಅದು ಬೇರೆಯೇ ಆಗಿರುತ್ತೆ.
ಸೊ ಅದನ್ನು ಮಾಡ್ತಿದ್ದಂಥ ಹುಡುಗಿ ಸಡನ್ನಾಗಿ ಒಂದು ಮಲ್ಲಿ ಪಾತ್ರ ಅಂತ ಬಂದಾಗ, ಮಲ್ಲಿ ಅನ್ನೋದು ಒಂದು ಅಸಹಾಯಕ ಹೆಣ್ಣು, ಅದಕ್ಕೆ ಒಂದು ಮೋಸ ಆಗಿರುತ್ತೆ. ಆ್ಯಂಡ್ ಆ ಒಂದು ಮೋಸದಿಂದ ಅವಳು ತುಂಬ ಬಳಲ್ತಾ ಇರ್ತಾಳೆ. ಯಾವಾಗಲೂ ಒಂದು ಚಿಕ್ಕ ಪುಟ್ಟ ವಿಷಯಕ್ಕೂ ತುಂಬ ನೊಂದ್ಕೊಳ್ಳುವಂಥ ಕ್ಯಾರೆಕ್ಟರ್ ಅದು. ಸೊ ನಾನು ಏನು ಶ್ರುತಿಯಿಂದ ಮಲ್ಲಿ ಕ್ಯಾರೆಕ್ಟರ್ಗೆ ಏನು ಬಂದೆ, ಆವಾಗ ನನ್ನನ್ನು ಜನ ಒಪ್ಕೊಳ್ತಾರ ಅನ್ನೋದು ನನಗೆ ಡೌಟ್ ಇತ್ತು. ಬಟ್ ನಾನು ಅಂದ್ಕೊಂಡಿದ್ದು ಸುಳ್ಳಾಯಿತು. ಜನ ತುಂಬ ಚೆನ್ನಾಗಿ ಒಪ್ಕೊಂಡ್ರು ಆ ಒಂದು ಪಾತ್ರವನ್ನು. ಸೊ ಒಂದು ಆರ್ಟಿಸ್ಟ್ ಅಂತ ಬಂದಾಗ ಯಾವುದೇ ಒಂದು ಪಾತ್ರವನ್ನು ಅವ್ರು ಹಿಂದೆ ಮಾಡಿರಲಿ, ಮುಂದೆ ಬರೋ ಪಾತ್ರವನ್ನು ಅವರು ಜನಗಳಿಗೆ ರೀಚ್ ಮಾಡಿಸ್ತಿದ್ದಾರೆ. ಅವ್ರಿಗೆ ಅದು ಓಕೆ, ಆ ಪಾತ್ರನೇ ಇದು ಅಂತ ಅವ್ರಿಗೆ ಒಪ್ಪಿಸ್ತಾ ಇದ್ದಾರೆ ಅಂತ ಬಂದಾಗ ಶೀಸ್ ಅ ಗುಡ್ ಆ್ಯಕ್ಟರ್ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದರೆ ನಾನು ತುಂಬ ಒಳ್ಳೆ ಆ್ಯಕ್ಟರ್ ಅಂತ ನಾನು ಹೇಳ್ಕೊಳ್ತಿಲ್ಲ, ಜಸ್ಟ್ ಐ ಆಮ್ ಸ್ಪೀಕಿಂಗ್ ಅಬೌಟ್ ದ ಆ್ಯಕ್ಟಿಂಗ್ ಥಿಂಗ್. ಇನ್ನೊಂದು ಜನಗಳು ಇನ್ನೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಆ ಒಂದು ಆ್ಯಕ್ಟ್ರೆಸ್ನ ನೋಡ್ಲಿಕ್ಕೆ ಇಷ್ಟಪಡ್ತಿದ್ದಾರೆ, ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಒಂದು ತಿಳಿದು ಬರುತ್ತೆ. ಸೊ ಈಗ ಮಲ್ಲಿ ಪಾತ್ರದಿಂದ ಆಲ್ ಆಫ್ ಅ ಸಡನ್ ನಾನೀಗೊಂದು ಅಸಹಾಯಕ ಹೆಣ್ಣಿಂದ ಒಂದು ವೆರಿ ಸ್ಟ್ರಾಂಗ್ ಪಾತ್ರವನ್ನು ತೊಗೊಂಡು ಮಾಡ್ತಿದ್ದೀನಿ ಅಂತ ಬಂದಾಗ ಆಬ್ವಿಯಸ್ಲಿ ಜನ ಅದನ್ನು ಒಪ್ಕೊಂಡವರು ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಒಪ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏಕೆಂದರೆ ಇದು ಅಂತಿಂಥ ಕ್ಯಾರೆಕ್ಟರ್ ಅಲ್ಲ, ಇದು ಲಾಯರ್ ಆಗಿರುವಂಥ ಕ್ಯಾರೆಕ್ಟರು, ತುಂಬ ನ್ಯಾಯಕ್ಕೋಸ್ಕರ ಹೋರಾಡುವಂಥ ಪಾತ್ರ ಇದು. ಎಲ್ಲರನ್ನೂ ಪ್ರೀತಿಯಿಂದ ಕಾಣುತ್ತೆ, ತುಂಬ ಚಬ್ಬಿ ಆಗಿರುತ್ತೆ. ಹೊರಗಿನ ಜಗತ್ತು ಅಂತ ಬಂದಾಗ, ಮೋಸ ಆಗ್ತಿದೆ ಅಂತ ಬಂದಾಗ, ಅನ್ಯಾಯ ಆಗ್ತಿದೆ ಅಂತ ಬಂದಾಗ ಅದಕ್ಕೋಸ್ಕರ ಎದ್ದು ನಿಲ್ಲುತ್ತೆ, ಫೈಟ್ ಮಾಡುತ್ತೆ ಅಂತ ಬಂದಾಗ ತುಂಬ ಅಂದರೆ ಹೆಣ್ಣುಮಕ್ಕಳಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥ ಒಂದು ಕ್ಯಾರೆಕ್ಟರ್ ಇದು. ಸೊ ಜನಗಳು ಇದನ್ನು ತಗೊಳ್ತಾರೆ ಅಂತ ನನಗೆ ತುಂಬ 100% ಅದು ಬಿಲೀಫ್ ಇದೆ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸ್ವಪ್ನ ಮ್ಯಾಮ್ ಬಗ್ಗೆ ಅವಾಗ ಮಾತಾಡ್ತಾ ಇದ್ರಿ ನೀವು. ನಾವು ಅವರ ಹಳೆ ಪ್ರಾಜೆಕ್ಟ್ಗಳನ್ನೆಲ್ಲ ನೋಡಿದಾಗ ನಮಗೆ ಒಂದಂತೂ ಗೊತ್ತು, ಹೆಣ್ಣು ಅಬಲೆ ಅಲ್ಲ ಅನ್ನುವಂತಹ ಒಂದು ಕಾನ್ಸೆಪ್ಟ್ನ ಅವರು ತಮ್ಮ ಸೀರಿಯಲಲ್ಲಿ ಯಾವಾಗಲೂ ತೊಗೊಂಬಂದಿರ್ತಾರೆ, ಹೆಣ್ಣು ಸ್ಟ್ರಾಂಗ್ ಅನ್ನೋದು. ಸೊ ಅಂತಹ ಒಂದು ಸೀರಿಯಲಲ್ಲಿ ಮೇನ್ ಲೀಡಾಗಿ ಆ್ಯಕ್ಟ್ ಮಾಡೋದು ದಟ್ಸ್ ನಾಟ್ ಅ ಈಸಿ ಜಾಬ್. ನಿಮ್ಮ ಮೇಲೆ ಪ್ರೆಷರ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ, ಜವಾಬ್ದಾರಿ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ಅದೆಲ್ಲವನ್ನು ಮೀರಿ ನೀವು ಆ್ಯಕ್ಟಿಂಗ್ ಮೂಲಕವಾಗಿ ನಿಮ್ಮ ಪರ್ಫಾರ್ಮೆನ್ಸ್ನ ತೋರಿಸ್ಬೇಕಾಗತ್ತೆ, ಅದು ಜನಗಳು ಆಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ಓವರ್ ಆಲ್ ಥಿಂಗ್ ಹೇಳೋದಾದರೆ ಸಾರಿ, ವೇಟ್ ಅ ಸೆಕೆಂಡ್. ಫಸ್ಟ್ ಥಿಂಗ್, ನಾನು ಆಡಿಷನ್ಸ್ಗೆ ಹೋದಾಗ ಮ್ಯಾಮ್ ಅಬ್ಸರ್ವ್ ಮಾಡಿದ್ದು ಕಣ್ಣುಗಳನ್ನು. ಈಗ ಭಾರ್ಗವಿ ಅನ್ನೋ ಒಂದು ಹೆಸರೇ ಒಂದು ತುಂಬ ಸ್ಟ್ರಾಂಗ್ ಅನಿಸುತ್ತೆ ನಮಗೆ ಕೇಳುವಾಗ. ಸೊ ಆ ಒಂದು ಭಾರ್ಗವಿ ಅನ್ನೋ ಪಾತ್ರಕ್ಕೆ ತುಂಬ ಒಳ್ಳೆ ಕಣ್ಣಿರಬೇಕು, ತುಂಬ ಬೋಲ್ಡ್ ಆಗಿರಬೇಕು ಕಣ್ಣುಗಳು, ಅದೇ ಮಾತಾಡಬೇಕು ಅನ್ನೋ ಒಂದು ಥಾಟಲ್ಲಿ ಮ್ಯಾಮ್ ಇದ್ದಿದ್ದು. ಸೊ ಅದರಂತೆ ನಾನು ಅವ್ರಿಗೆ ಸಿಕ್ಕಿದ್ನೋ ಏನೋ ನನಗೆ ಗೊತ್ತಿಲ್ಲ. ಅವರು ರಶ್ಮಿ ಮ್ಯಾಮ್ ಹತ್ರ ಇದನ್ನು ಮಾತಾಡಿದ್ರು ಅಂತ ನನಗೆ ಒಂದು ಮೀಟಿಂಗ್ ಹೋದಾಗ ತಿಳಿದು ಬಂತು. ಸೊ ಅವ್ರಿಗೆ ಈಕೆ ಈ ಒಂದು ಪಾತ್ರವನ್ನು ಮಾಡ್ತಾಳೆ ಅಂತ ಇಷ್ಟು ಸೀರಿಯಲ್ಸ್ ಮಾಡ್ಕೊಂಡು ಬಂದು ಎಷ್ಟೋ ವುಮೆನ್ ಓರಿಯೆಂಟೆಡ್ ಪ್ರಾಜೆಕ್ಟ್ಸ್ಗಳನ್ನು ಕೊಟ್ಟು ಅವ್ರಿಗೆ ಅಂದರೆ ಅಷ್ಟು ದೊಡ್ಡ ಡೈರೆಕ್ಟರ್ ಆಗಿರೋ ಅವ್ರಿಗೆ ಆ ಥರ ಅನಿಸಿದೆ ಅಂದಮೇಲೆ ಐ ಕ್ಯಾನ್ ಡೂ ಇಟ್ ಅಂತ ಹೇಳಿ ನನಗೂ ಅನಿಸ್ಬಿಡ್ತು. ಸೊ ಆಮೇಲೆ ಇನ್ನೊಂದೇನೆಂದರೆ, ನಾನು ಆವಾಗಲೇ ಹೇಳಿದ ಹಾಗೆ ಶಿ ವೋಂಟ್, ಐ ಮೀನ್ ಬರೀ ಡೈರೆಕ್ಷನ್ ಅಷ್ಟೇ ಮಾಡಲ್ಲ ಅವರು, ಶಿ ಆ್ಯಕ್ಟ್ಸ್, ಶಿ ಶೋಸ್ ಇಟ್, ಹೀಗೆ ಮಾಡಬೇಕು, ಹೀಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ಅದರಿಂದ ಐ ಥಿಂಕ್ ನನಗೆ ತುಂಬ ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದೆ ಆ್ಯಂಡ್ ತುಂಬ ಒಳ್ಳೆ ಕ್ರ್ಯೂ ಸಿಕ್ಕಿದೆ, ನನಗೆ ತುಂಬ ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿದೆ ನನಗೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಬಿಕಾಸ್ ಎಲ್ಲರೂ ಕೂಡ ಅವರ 100% ಕೊಡ್ತಾ ಇದ್ದಾರೆ. ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಮ್ಮ ಆ್ಯಕ್ಟರ್ಸ್ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಆ್ಯಕ್ಟರ್ಸು, ಅವ್ರ ಮಧ್ಯೆ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ ಬಂದಾಗ ಅದೂ ತುಂಬ ದೊಡ್ಡ ಖುಷಿಯಾದಂಥ ವಿಚಾರ. ಆ್ಯಂಡ್ ಇನ್ನೊಂದು RRR ಕ್ರಿಯೇಷನ್ಸ್ ಕೆಳಗಡೆ ವರ್ಕ್ ಮಾಡ್ತಿರೋದು ಇನ್ನೂ ದೊಡ್ಡ ಖುಷಿ ವಿಚಾರ. ಸೊ ಅವರು ಅಷ್ಟು ನಂಬಿ ನನಗೆ ಈ ಒಂದು ಭಾರ್ಗವಿ LLB ಅನ್ನೋ ಒಂದು ಏನು ಜವಾಬ್ದಾರಿ ಇದೆ ಅದನ್ನು ನನ್ನ ಕೈಗೆ ಕೊಟ್ಟಿದ್ದಾರೆ. ಅದನ್ನು ನಾನು ನೀಟಾಗಿ ಸಂಭಾಳಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಐ ವಿಲ್ ಗಿವ್ ಮೈ 100%.
ಸೀರಿಯಲಲ್ಲಿ ನಿಮ್ಮ ಒಪೋನೆಂಟು ಕೀರ್ತಿ ಅವರು. ಸೊ JP ಪಾಟೀಲ್ ಅವ್ರ ಎದುರುಗಡೆ ನಿಂತು ನೀವು ಮಾತಾಡಬೇಕು. ನಾವು ಹಿಂಗೆ ನೋಡಿದಾಗ ಹಿಂಗೆ ನೋಡಬೇಕು ಅವ್ರನ್ನ. ಸೊ ಅವ್ರು ನೋಡಿದ್ರೆ ಅರ್ಧ ನಮಗೆ ಮಾತಾಡೋದಕ್ಕೆ ಭಯ ಆಗುತ್ತೆ. ಸೊ ಅಂಥದ್ರಲ್ಲಿ ನೀವು ಅವ್ರ ಅಪೋನೆಂಟ್ ಆಗಿ ಸ್ಟ್ರಾಂಗ್ ಆಗಿ ನಿಂತು ನಿಮ್ಮ ಪಾಯಿಂಟ್ ಆಫ್ ವ್ಯೂನ ಅವ್ರ ಮುಂದೆ ಇಡಬೇಕು, ಆ್ಯಕ್ಟಿಂಗನ್ನು ಅವ್ರ ಮುಂದೆ ತೋರಿಸ್ಬೇಕು. ಬಿಕಾಸ್ ರಂಗಕರ್ಮಿ ಅಲ್ಲಿ ಮಾಡಿರೋಂಥ ರಂಗಭೂಮಿಯಿಂದ ಬಂದಿರೋಂತಹ ಒಬ್ಬ ಆ್ಯಕ್ಟರ್ ಅವರು. ಅವರ ಆ್ಯಕ್ಟಿಂಗ್ ಸ್ಕಿಲ್ಸ್ ಬಗ್ಗೆ ನಾವು ಮಾತಾಡೋದಕ್ಕೆ ಆಗೋದಿಲ್ಲ, ಅಷ್ಟು ಒಳ್ಳೆ ಆ್ಯಕ್ಟರ್. ಅಂತಹ ಆ್ಯಕ್ಟರ್ ಮುಂದೆ ನೀವು ಅಪೋನೆಂಟ್ ಆಗಿ ನಿಂತು ನಿಮ್ಮ ಆ್ಯಕ್ಟಿಂಗ್ ಸ್ಕಿಲ್ಸ್ನ ತೋರಿಸೋದು ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ? ತುಂಬ ಚಾಲೆಂಜಿಂಗ್ ಅನಿಸುತ್ತೆ, ಏಕೆಂದರೆ ನಾವು ಚಿಕ್ಕ ವಯಸ್ಸಿಂದ ಅವರನ್ನು ನೋಡ್ಕೊಂಡು ಬಂದಿರುವಂಥದ್ದು. ತುಂಬ ಅವ್ರಗಳಿಂದ ಕಲಿಯುವಂಥದ್ದು ತುಂಬ ಇದೆ. ಈಗ ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ ನಾವು ಸ್ಕ್ರೀನ್ ಶೇರ್ ಮಾಡ್ತೀನಿ ಅನ್ನೋದಲ್ಲ ದೊಡ್ಡ ವಿಚಾರ. ಅವರನ್ನು ಅವರ ಆ್ಯಕ್ಟಿಂಗ್ ಸ್ಕಿಲ್ಸ್ನ ನಾವು ಅದು ದೊಡ್ಡ ವಿಚಾರನೇ. ಅದಕ್ಕಿಂತ ದೊಡ್ಡದೇನು ಅಂದರೆ ಅವರನ್ನು ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ನ ನಾವು ಕಲಿತಾ ಹೋಗಬೇಕು, ಅದು ದೊಡ್ಡದು. ಇವಾಗ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡ್ತಿದ್ದೀವಿ, ಆಯಿತು ಮುಗೀತು, ಆ ಥರ ಮಾಡೋಕ್ಕಾಗಲ್ಲ. ನನಗೆ ತುಂಬ ಭಯ ಇತ್ತು ಒಂದು ಅವ್ರ ಜೊತೆ, ಅಂದರೆ ಅವ್ರ ಅಪೋನೆಂಟಾಗಿ ನಾನು ಬರ್ತೀನಿ ಅಂತ ಅಂದಾಗ ಒಂದು ಭಯ ಇತ್ತು. ಏಕೆಂದರೆ ಅವ್ರನ್ನ ತುಂಬ ಸೀರಿಯಲ್ಸಲ್ಲಿ ಸಿನಿಮಾಸಲ್ಲಿ ನಾನು ನೋಡಿರೋದುಂಟು. ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಅಂದರೆ ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ಏನಿದೆ, ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ದೇ ಆರ್ ವೆರಿ ಸ್ಟ್ರಾಂಗ್. ಅವ್ರ ಮುಂದೆ ನಾನು ಈಗಿನ್ನೂ ಅಂಬೆಗಾಲಿಟ್ಕೊಂಡು ಹೋಗ್ತಾ ಇರುವಂಥ ಮಗು ಇನ್ನು ನೋಡಿದ್ರೆ. ಅವ್ರ ಮುಂದೆ ಮಾಡಬೇಕು ಅಂತ ಬಂದಾಗ ಅದೊಂದು ಭಯ ಇತ್ತು, ನರ್ವಸ್ನೆಸ್ ಇತ್ತು. ಆ್ಯಂಡ್ ಅವರು ಕೂಡ ನನಗೆ ಎಷ್ಟೋ ಗೈಡೆನ್ಸ್ ಮಾಡಿದ್ದಾರೆ. ಸೊ ಅವ್ರ ಜೊತೆ ಮಾಡೋದು ತುಂಬ ಖುಷಿ ಇದೆ. ಅವರಷ್ಟೇ ಅಲ್ಲ, ಅರುಣಾ ಮಾಮ ಅವರು ಆಗಿರ್ಬೋದು, ನನ್ನ ತಂದೆ ಹನುಮಂತೇಗೌಡರು ಸರ್ ಆಗಿರ್ಬೋದು, ಎಲ್ಲರ ಹತ್ರನೂ ಒಂದಲ್ಲ ಒಂದು ಕಲಿಯೋದಿದ್ದೇ ಇದೆ. ಏಕೆಂದರೆ ನಾನು ರಂಗಭೂಮಿ ಕಲಾವಿದೆ ಅಲ್ಲ, ನಾನು ಸಿನಿಮಾಸು, ಸೀರಿಯಲ್ಸು ಎಲ್ಲ ನಾನು ಇವಾಗ ಏನು ಆ್ಯಕ್ಟ್ ಮಾಡ್ತಿದ್ದೀನಲ್ಲ, ಇವರನ್ನೆಲ್ಲ ನೋಡಿಕೊಂಡು ನಾನು ಆ್ಯಕ್ಟಿಂಗ್ ಕಲ್ತಿರುವಂಥವಳು. ಸೊ ಆ ಥರ ಇದ್ದಾಗ ಗುರುಗಳ ಮುಂದೆಯೇ ಒಬ್ಬ ಶಿಷ್ಯ ಹೋಗಿ ನಿಂತ್ಕೊಂಡು ಆ್ಯಕ್ಟ್ ಮಾಡ್ತಿರುವಂತಹ ಫೀಲ್ ನನಗೆ. ಸೊ ಆಬ್ವಿಯಸ್ಲಿ ಇದು ಸ್ವಲ್ಪ ಭಯ ತರಿಸುವಂಥ, ಅಂದರೆ ಭಯ ಅಂದರೆ ಇಟ್ಸ್ ಲೈಕ್ ನರ್ವಸ್ನೆಸ್ ಹುಟ್ಟಿಸುತ್ತೆ. ಯಾರು ಅಂದರೆ ಅಷ್ಟು ದೊಡ್ಡ ವ್ಯಕ್ತಿಗಳ ಮುಂದೆ ಆ್ಯಕ್ಟ್ ಮಾಡಬೇಕು ಅಂತ ಬಂದಾಗ. ಸೊ ಅದಾಯಿತು ನನಗೆ. ಬಟ್ ಈಗ ದೇ ಆರ್ ಆಲ್ ವೆರಿ ಫ್ರೆಂಡ್ಲಿ. ಸೊ ಅಷ್ಟೊಂದು ನನಗೆ ಕಷ್ಟ ಆಗ್ತಾ ಇಲ್ಲ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಅಂತ ಅಂದ್ಕೊಳ್ತೇನೆ. ಮುಂದೆ ಸೀನ್ಸ್ಗಳು ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ, ಬಟ್ ಈಗ ಸದ್ಯಕ್ಕೆ ಅಷ್ಟು ಕಷ್ಟ ಆಗ್ತಾ ಇಲ್ಲ. ಸೀರಿಯಲ್ಸ್ ಜೊತೆಗೆ ನೀವು ಮೂವೀಸ್ ಕೂಡ ಮಾಡಿರೋದು. ಸೀರಿಯಲ್ಸ್ ಆಬ್ವಿಯಸ್ಲಿ ನಿಮ್ಮ ಕೈ ಹಿಡಿತು, ನೀವು ಮಾಡಿರುವಂತಹ ಪ್ರತಿಯೊಂದು ಸೀರಿಯಲ್ಸು ಆ ಒಂದು ಪಾರ್ಟಿಂದ ನಿಮ್ಮನ್ನು ರೆಕಗ್ನೈಸ್ ಮಾಡುವಂತಹ ಒಂದು ವರ್ಗ ಕೂಡ ಇದೆ. ಬಟ್ ಸಿನಿಮಾಗಳಿಗೆ ಬಂದಾಗ ಅವು ನಿಮ್ಮ ಕೈ ಹಿಡಿಲಿಲ್ವಾ? ಇವಾಗ ಒಂದು ಥಾಟ್ ಇದೆ, ಇವಾಗ ಕಿರುತೆರೆಯಿಂದ ಬೆಳ್ಳಿತೆರೆಗೆ ಹೋದರೆ ಅಲ್ಲಿ ಕ್ಲಿಕ್ ಆಗೋದು ತುಂಬ ಕಷ್ಟ ಅಂತ. ಸೊ ನಿಮಗೂ ಅದೇ ಥರ ಆಯಿತಾ? ಇಲ್ಲ, ನನಗೆ ನನ್ನ ಫಸ್ಟ್ ಸಿನಿಮಾ ಬಂದು ಆ 90 ದಿನಗಳು ಅಂತ, ಆ್ಯಂಡ್ ಸೆಕೆಂಡ್ ಸಿನಿಮಾ ಬಂದು ವಸಂತ ಕಾಲದ ಹೂಗಳು ಅಂತ. ಈಗ 3ನೇ ಸಿನಿಮಾ ನಂದು ನಾಳೆ ರಿಲೀಸ್ ಆಗ್ತಿದೆ, 28ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಯಾವುದೇ ಪ್ರಾಜೆಕ್ಟ್, ಒಂದು ಮಾತೇನು ಹೇಳೋದು ಅಂದರೆ, ಯಾವುದೇ ಪ್ರಾಜೆಕ್ಟ್ ಮಾಡಿದ್ರೂ ಕೂಡ ಇದು ಗೆಲ್ಲುತ್ತೆ ಸೋಲುತ್ತೆ ಅನ್ನೋದನ್ನು ಯಾರೂ ಇಟ್ಕೊಂಡು ಮಾಡಲ್ಲ. ತನ್ನ 100% ತನಗೆ ಗೊತ್ತಿರೋ ನಾಲೆಡ್ಜನ್ನು ಕೊಡ್ತಾ ಹೋಗ್ತಾರೆ, ತನ್ನ 100%ಅನ್ನು ಕೊಡ್ತಾ ಹೋಗ್ತಾರೆ. ಅದನ್ನು ಜನರ ಮುಂದೆ ಇಟ್ಟಾಗ ಜನರು ಅದನ್ನು ಹೇಗೆ ತೊಗೊಳ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ನನಗೆ ತುಂಬ ಅನಿಸಿದ್ದೇನೆಂದರೆ, ನೀವು ಹೇಳ್ದ ಹಾಗೆ ಸೀರಿಯಲಲ್ಲಿ ಮಾಡಿರೋ ಆರ್ಟಿಸ್ಟ್ಗಳನ್ನು ಸಿನಿಮಾಗೆ ತೊಗೊಳಲ್ವಾ ಅಂದರೆ ಆ ಥರ ಕೇಳಿದ್ರಲ್ವ. ಐ ವಿಲ್ ಗಿವ್ ಅ 50-50 ಒಪಿನಿಯನ್ ಆನ್ ದಿಸ್. ಬಿಕಾಸ್ ಐ ಥಿಂಕ್ ಸೀರಿಯಲ್ ಫೇಸ್ಗಳು ತುಂಬ ಜನ ಡೈಲಿ ನೋಡ್ತಾ ಬರ್ತಾ ಇರೋದ್ರಿಂದ ಸಿನಿಮಾಗೆ ಹೋದಾಗ ಅವರೇನು ಅಂದರೆ ಹೊಸತನ ಕಾಣಲ್ವೋ ಅಥವಾ ಏನೋ ನನಗೆ ಗೊತ್ತಿಲ್ಲ. ಅಂದರೆ ಹೊಸದಾಗಿ ಏನೋ ಈ ಮುಖ ಕಾಣಿಸ್ತಿಲ್ಲ ಅಂತ ಅನಿಸುತ್ತೋ ಏನೋ ಗೊತ್ತಿಲ್ಲ ನನಗೆ. ಬಟ್ ತೊಗೊಂಡಿದ್ದಾರೆ, ಎಷ್ಟೋ ಜನನ ತೊಗೊಂಡಿದ್ದಾರೆ. ಲೈಕ್ ಚಂದನ್ ಸರ್ ಆಗಿರ್ಬೋದು, ಚಂದನ್ ಗೌಡ ಸರ್ ಅವರನ್ನಾಗಿರ್ಬೋದು, ಆ್ಯಂಡ್ ಕಾವ್ಯ ಮ್ಯಾಮ್, ಅವರ ವೈಫ್ ಕಾವ್ಯ ಮ್ಯಾಮ್ ಆಗಿರ್ಬೋದು. ಆ್ಯಂಡ್ ಎಷ್ಟೋ ಜನಗಳು ಸೀರಿಯಲಿಂದ ಹೋಗಿರೋರು ಇದ್ದಾರೆ, ಅವರನ್ನು ಜನಗಳು ಅಕ್ಸೆಪ್ಟ್ ಮಾಡಿದ್ದಾರೆ. ನನಗೆ ಇನ್ನೊಂದು ಕ್ವಶನ್ ಕಾಡೋದೇನಂತ ಅಂದರೆ, ಈಗ ಡೈಲಿ ನೋಡುವಂಥ ಫೇಸಸ್ನ ಜನಗಳು ಒಪ್ಕೊಳ್ಳಲ್ಲ ಹಾಗೆ ಹೀಗೆ ಅಂತ ಮಾತಾಡ್ತಾರೆ, ಹೌದು. ಬಟ್ ಹೊಸ ಫೇಸಸ್ನೂ ಏನಕ್ಕೆ ಒಪ್ಕೊಳ್ಳಲ್ಲ? ಈಗ ಡೈಲಿ ನೋಡೋರನ್ನ ಒಪ್ಕೊಳ್ಳಲ್ಲ, ಆಯಿತು, ಹೊಸ ಫೇಸಸ್ನೂ ಏನಕ್ಕೆ ಒಪ್ಕೊಳ್ಳಲ್ಲ? ಒಪ್ಕೊಳ್ಬೇಕಲ್ವ? ಹಾಗೇನೂ ಇಲ್ಲ.
it all depends on the storyline. I mean, the camera works, screenplay, ಆ್ಯಂಡ್ ಆ್ಯಕ್ಟರ್ಸು ಹೇಗೆ ಅವ್ರನ್ನ ಅವರು ತೋರಿಸ್ಕೊಂಡಿದ್ದಾರೆ, ಆ ಒಂದು ಪಾತ್ರಕ್ಕೆ ಅವರು ನ್ಯಾಯ ಒದಗಿಸಿದಾರ, ಆ ಒಂದು ಸ್ಟೋರಿ ಅಟ್ರ್ಯಾಕ್ಟ್ ಮಾಡುತ್ತಾ ಜನಗಳನ್ನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೀರಿಯಲಲ್ಲಿರೋರು ಸಿನಿಮಾಗೆ ಹೋಗ್ತಾರೆ, ಅವರು ಅಲ್ಲಿ ಕ್ಲಿಕ್ ಆಗಲ್ಲ ಅನ್ನೋದು ಐ ಥಿಂಕ್ ಅದು ಸುಳ್ಳು ಅನಿಸುತ್ತೆ. ಓಕೆ, ನಿಮ್ಮ ಸೀರಿಯಲ್ ಮಲ್ಲಿ ಕ್ಯಾರೆಕ್ಟರ್ ಏನು ಮಾಡ್ತಾ ಇದ್ದೀರಲ್ಲ, ಆ ಸೀರಿಯಲ್ ಅಮೃತಧಾರೆ. ಸೊ ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಿಮ್ಮನ್ನು ಯಾರು ಕಾಣ್ತಾ ಇಲ್ಲ, ನೀವು ಕಾಣ್ತಾ ಇಲ್ಲ ಆ ಸೀರಿಯಲಲ್ಲಿ. ಅಭಿಮಾನಿಗಳು ಕೂಡ, ನಾನು ಒಂದಿಷ್ಟು ಜನದ್ದು ಕಮೆಂಟ್ಸನ್ನು ಓದ್ಕೊಂಡು ಬಂದೆ ಬರೋಕ್ಕೂ ಮುಂಚೆ. ಸೊ ಅವ್ರು ಹೇಳ್ತಾ, ಓಕೆ ಈ ಸೀರಿಯಲ್ ಬಿಟ್ಟು ಆ ಸೀರಿಯಲ್ಗೆ ಹೋಗ್ತಾ ಇದ್ದಾರೆ, ಹಾಗಾಗಿ ಇಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅವರು ಅಂತ. ನೀವು ನಿಜವಾಗ್ಲೂ ಆ ಸೀರಿಯಲ್ಗೆ ಈ ಸೀರಿಯಲ್ ಬರಬೇಕು ಅಂತ ಆ ಸೀರಿಯಲ್ ಬಿಟ್ಟಿದ್ದ, ಅಥವಾ ಎರಡೂ ಕಡೆನೂ ಡೇಟ್ಸನ್ನ ಮ್ಯಾನೇಜ್ ಮಾಡಿಕೊಂಡು ಎರಡೂ ಕಡೆನೂ ಕಾಣಿಸ್ಕೊಳ್ಳುವಂತಹ ಪ್ಲ್ಯಾನ್ ಇದೆಯಾ? ಅಮೃತಧಾರೆ ಸೀರಿಯಲಲ್ಲಿ ಆಲ್ರೆಡಿ ನಾನು 1 year ವರ್ಕ್ ಮಾಡಿದ್ದೆ. ಸೊ ನನಗೆ ಆ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರಬೇಕಾದ್ರೇ ಈ ಒಂದು ಲೀಡ್ ಪ್ರಾಜೆಕ್ಟ್ ನನಗೆ ಸಿಕ್ಕಿದ್ದು. ಆಫ್ಟರ್ ಅ ವೆರಿ ಲಾಂಗ್ ಇಯರ್ಸ್, ಲೈಕ್ 8 years ಆದಮೇಲೆ ನನಗೆ ಸೀರಿಯಲಲ್ಲಿ ಒಂದು ಲೀಡ್ ಅಂತ ಸಿಕ್ಕಿದ್ದು. ಅಂದರೆ ತುಂಬ ಪರಿಶ್ರಮದ ಒಂದು ಪ್ರತಿಫಲ ಅಂತ ಹೇಳ್ಬೋದು ಈ ಒಂದು ಸೀರಿಯಲ್, ಈ ಒಂದು ಪಾತ್ರ ನನಗೆ. ಸೊ ಈ ಥರ ಇದ್ದಾಗ ನನ್ನ 100%ಅನ್ನು ನಾನು 100% ಡೇಟ್ಸ್ ಆಗಿರ್ಬೋದು, ನನ್ನ 100% ಎನರ್ಜಿ ಆಗಿರ್ಬೋದು, ಟೈಮ್ ಆಗಿರ್ಬೋದು, ನಾನು ಒಂದು ಕಡೆ ಸ್ಟಿಕ್ ಆನ್ ಮಾಡಿದ್ರೆ ಅದೊಂದು ಪ್ರಾಜೆಕ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನನ್ನ ಥಾಟ್ ಇತ್ತು. ಸೊ ಹಾಗಾಗಿ ನಾನು ಅಮೃತಧಾರೆ ಸೀರಿಯಲ್ನ ಕ್ವಿಟ್ ಮಾಡಬೇಕಾಗಿ ಬಂತು. ಆ್ಯಂಡ್ ಏನಂದರೆ ಸೀರಿಯಲ್ಸ್ ಇವಾಗ ನಮಗೇನೋ ಒಂದು ಪ್ರಮೋಷನ್ಸ್ ಆಗ್ತಾಯಿದೆ. ಇಟ್ಸ್ ಲೈಕ್ ಅ ಪ್ರಮೋಷನ್. ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಇದ್ದಂಥವಳು ಇವಾಗ ಲೀಡಾಗಿ ಮಾಡ್ತಿದ್ದೀನಿ ಅಂದರೆ ಇಟ್ಸ್ ಲೈಕ್ ಅ ಪ್ರಮೋಷನ್. ಲೈಕ್ ಆ ಥರ ಒಂದು ಆಪರ್ಚುನಿಟಿ ಬಂದಾಗ ನನಗೆ ಬಿಡಬೇಕು ಅಂತ ಅನಿಸ್ಲಿಲ್ಲ. ಸೊ ಹಾಗಾಗಿ ಅಮೃತಧಾರೆಯನ್ನು ಕ್ವಿಟ್ ಮಾಡಿ ಇವಾಗ ಭಾರ್ಗವಿ LLBಯಲ್ಲಿ ನಾನು ಭಾರ್ಗವಿಯಾಗಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ಓಕೆ, ನೀವು ಆವಾಗಲೇ ಹೇಳಿದ್ರಿ ನಾನು ನಿಮ್ಮ ಕ್ಯಾರೆಕ್ಟರ್ಗೆ ತದ್ವಿರುದ್ಧದ್ದು. ಐ ಮೀನ್ ಸಾಫ್ಟ್ ಸ್ಪೋಕನ್ನು, ಕೈಂಡು ಮತ್ತು ತುಂಬಾ ಯೋಚನೆ ಮಾಡಿ ಮಾತಾಡುವಂಥದ್ದು. ಅದರಲ್ಲೂ ನೀವು ಯೋಚನೆ ಮಾಡೇ ಮಾತಾಡ್ತೀರಾ, ಬಟ್ ದ ಕ್ಯಾರೆಕ್ಟರ್ ವೈಸ್ ತುಂಬ ಡಿಫ್ರೆಂಟ್ ಇದೆ. ಸೊ ನಿಮಗೆ ನಿಮ್ಮ ಪಾತ್ರನ ಬಿಟ್ಟು ಇದನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ, ಭಾರ್ಗವಿಯಾಗಿ ನಿಮ್ಮನ್ನು ನೀವು ತೋರಿಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡಬೇಕಾಯಿತು? ಬಿಕಾಸ್ ನಿಮ್ಮದು ವಾಯ್ಸ್ ಟೋನಿಂದ ಹಿಡಿದು ನೀವು ಪ್ರತಿಯೊಂದನ್ನು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ, ಅದನ್ನು ಯಾವ ಥರ ನೀವು ಪಳಗಿಸ್ಕೊಂಡ್ರಿ ಅಂತ? ನಾನು ಎಲ್ಲ ಕಡೆ ಹೇಳ್ದಾಗೆ ನನ್ನ ಆ್ಯಕ್ಚುಯಲ್ ಕ್ಯಾರೆಕ್ಟರ್ ತುಂಬ ಸಾಫ್ಟ್ ಬೇಸ್ಡ್, ಅಂದರೆ ತುಂಬ ಜಾಸ್ತಿ ಮಾತಾಡಲ್ಲ, ಕಡಿಮೆ ಮಾತೆ ನಂದು. ಅಂದರೆ ಈ ಒಂದು ಕ್ಯಾರೆಕ್ಟರ್ ಬಂದಾಗ ನನಗೆ ಸ್ವಲ್ಪ ಆಗುತ್ತಾ ಅಂತ ಹೇಳಿ ಸ್ವಲ್ಪ ಡೌಟ್ ಇದ್ದಿದ್ದಂತೂ ಸತ್ಯ. ಬಿಕಾಸ್ ಇದರಲ್ಲಿ ಸ್ವಲ್ಪ ರಗಡ್ ಆಗಿದ್ದರಿಂದ ಕ್ಯಾರೆಕ್ಟರ್, ಇದಕ್ಕೆ ವಾಯ್ಸು ಮಾಡ್ಯುಲೇಷನ್ ಸ್ವಲ್ಪ ಜಾಸ್ತಿ ಬೇಕಿತ್ತು ಆ್ಯಂಡ್ ರಫ್ ಆಗಬೇಕಿತ್ತು ವಾಯ್ಸು ಮೇಯ್ನಾಗಿ. ಅದಕ್ಕೆ ಕೆಲವೊಂದು ಎಕ್ಸಸೈಸಸ್ಗಳನ್ನು ಮಾಡೋದನ್ನು ಹೇಳಿದರು ಮ್ಯಾಮ್. ವಾಯ್ಸ್ ಎಕ್ಸಸೈಸ್ ಮಾಡಲೇಬೇಕು ನೀವು ಅಂತ ಹೇಳಿ, ಯಾಕೆಂದರೆ ತುಂಬ ಚಿಕ್ಕ ಹುಡುಗಿ ಥರ ಬರುತ್ತೆ ವಾಯ್ಸು ನಂದು. ಸೊ ನನಗೆ ಅದೆಷ್ಟೋ ಸಲ ಫೀಲ್ ಆಗಿದೆ. ಸೊ ಆ ಥರ ಇದ್ದಾಗ ಸ್ವಲ್ಪ ಬೇಸ್ ವಾಯ್ಸ್ ಮಾಡ್ಕೋಬೇಕು ಅಂತ ಬಂತು. ಆ್ಯಂಡ್ ಬಾಡಿಯಲ್ಲಿ ತುಂಬ ಆ್ಯಕ್ಟಿವ್ನೆಸ್ ಜಾಸ್ತಿ ಬೇಕು. ಸೊ ಅದಕ್ಕೋಸ್ಕರ ನೀವು ಅದನ್ನು ವರ್ಕ್ ಮಾಡಬೇಕು, ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಬೇಕು ಅಂತ ಈ ಥರ ಎಲ್ಲ ಬಂದಾಗ ನನಗೆ ಕೆಲವೊಂದು ರೆಫರೆನ್ಸ್ ಕೊಟ್ಟಿದ್ದು ಹೌದು. ಕೆಲವೊಂದು ರೆಫರೆನ್ಸ್ ತೊಗೊಂಡು ಐ ಆಮ್ ಸ್ಟಿಲ್ ಲರ್ನಿಂಗ್. ಈ ಭಾರ್ಗವಿ ಕ್ಯಾರೆಕ್ಟರ್ನ ನಾನು ಒಳಗೂಡಿಸ್ಕೊಳ್ಳಿಕ್ಕೆ ಐ ಆಮ್ ಪುಟ್ಟಿಂಗ್ ಮೈ 100%. ಐ ಆಮ್ ವರ್ಕಿಂಗ್ ಹಾರ್ಡ್ ಫಾರ್ ಇಟ್. ಆ್ಯಂಡ್ ಫೈಟ್ಸ್ ಅಂತ ಬಂದಾಗ ಅದಕ್ಕೆ ಯಾವುದೇ ತರಹದ ಹಿಂದೆ ಪ್ರಾಕ್ಟೀಸಸ್ ಆಗಲಿ ಮತ್ತೊಂದಾಗಲಿ ಏನೂ ಇರಲಿಲ್ಲ. ಅಲ್ಲಿ ಹೋಗಿದ ತಕ್ಷಣ ವಾರ್ಮಪ್ ಅಂತ ಏನು ಮಾಡಿಸಿದ್ರು ಅದಷ್ಟೇ ಇದ್ದಿದ್ದು. ಆ್ಯಂಡ್ ಅದನ್ನು ಮಾಡಿ ನಾನು ಡೈರೆಕ್ಟಾಗಿ ಶಾರ್ಟ್ಗೆ ಹೋಗಿದ್ದೆ ಅಷ್ಟೇ. ಸೊ ಅದು ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ. ಅಂದರೆ ಫಸ್ಟ್ ಟೈಮ್ ನಾನು ಫೈಟ್ ಮಾಡ್ತಿದ್ದೀನಿ ಅಂತ ಅನಿಸೋದಿಲ್ಲ, ಅದು ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಥರ ಅಂದರೆ ಕ್ಯಾರೆಕ್ಟರ್ನ ಅಂದರೆ ನಾನು ಅಲ್ಲದೇ ಇರೋ ಒಂದು ಪಾತ್ರನ ನಾನು ಆಗಲಿಕ್ಕೆ ಆಬ್ವಿಯಸ್ಲಿ ಕಷ್ಟ ಆಗ್ತಿತ್ತು. ಇವಾಗ ಸ್ವಲ್ಪ ಕಷ್ಟ ಕಡಿಮೆ ಆಗಿದೆ. ಸೊ ಆ್ಯಕ್ಟಿಂಗ್ ಜೊತೆಗೆ ನೀವು ಸಿಂಗರ್ ಕೂಡ ಹೌದು, ನೀವು ಹಾಡು ಕೂಡ ಹಾಡ್ತೀರಾ ಅಂತ ನಮಗೆಲ್ರಿಗೂ ಗೊತ್ತು. ಹಾಗಾಗಿ ನಾವೊಂದು 2 ಲೈನ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಿಮ್ಮ ಕಡೆಯಿಂದ ಅಂತ? 2 ಲೈನ್ಸ್. ಓಕೆ,
ನಾನು ನನ್ನ ಸಿನಿಮಾ ಹಾಡೇ ಹಾಡ್ತೇನೆ. ಓಕೆ, ಶಲ್ ಐ ಹೋಲ್ಡ್ ದ ಮೈಕ್? ಓಕೆ. ಜಗದೆದುರು ವಾಯ್ಸ್ ಹೋಗ್ಬಿಟ್ಟಿದೆ. ಓಕೆ, ವಿಲ್ ಟೇಕ್ ಅನದರ್ ಒನ್. ಓಕೆ, ರೆಡಿ. ಜಗದೆದುರು ನನ್ನ ತುಂಟಗುಟ್ಟನು ಮರೆಮಾಚಿ ಮುತ್ತಾಗಿಸು, ಅಪರಾಧಿಯಾದ ಪಪೋಲಿಗೆ ನಿನ್ನುಸಿರ ಶಾಖ ನೀಡಿ ಶಿಕ್ಷಿಸು, ನೆಲೆ ಇತ್ತ ಬುದ್ಧಿಗೇಡಿ ಬಯಕೆಗೆ ಮನ ಇಂದು ವಿದಾಯ ಹೇಳಿದೆ, ಅರೇ ಬರೇ ಹುಚ್ಚನಾದ ತಪ್ಪಿಗೆ ತಲೆ ನಿನ್ನಂದವನ್ನೇ ತಿತ್ತಿ ತೀಡಿದೆ, ತಂಗಾಳಿ ತಂಪಲ್ಲೋ ಇವನ ನೆನಪಿಸುಡುತ್ತಿದೆ, ಬಂಗಾರಿ ಅನ್ನೋಕೆ ಮಾತೆ ಕಾದಿದೆ, ತಂಗಾಳಿ ತಂಪಲ್ಲೋ ಇವನ ನೆನಪಿಸುಡುತ್ತಿದೆ, ಬಂಗಾರಿ ಅನ್ನೋಕೆ ಮಾತೆ ಕಾದಿದೆ, ಚುರುಕು ನೋಟವೇ ಸುಳಿವು ನೀಡಿದೆ, ಸಹಜವಾಗಿಯೇ ಸಲುಗೆ ಮೂಡಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಐ ವಿಲ್ ಕಮ್ ಬ್ಯಾಕ್ ಟು ಯುವರ್ ಸೀರಿಯಲ್. ಸೊ ಪ್ರೈಮ್ ಟೈಮಲ್ಲಿ ಸೀರಿಯಲ್ ಬರ್ತಾ ಇದೆ 8:00ವರೆಗೆ. ಯಾವ ಥರ ಎಕ್ಸೈಟ್ಮೆಂಟ್ ಇದೆ, ಜನಗಳು ನಿಮ್ಮನ್ನು ಭಾರ್ಗವಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನುವಂತಹ ನಿರೀಕ್ಷೆ ಎಷ್ಟರ ಮಟ್ಟಿಗೆ ನಿಮಗಿದೆ? ನಿರೀಕ್ಷೆ ಹೆಚ್ಚಿಂದಾಗೇ ಇದೆ, ಯಾಕೆಂದರೆ ಕ್ಯಾರೆಕ್ಟರ್ ಆಗಿದೆ, ಕತೆ ಆಗಿದೆ. ಅದರಲ್ಲೂ ಪ್ರೈಮ್ ಟೈಮಲ್ಲಿ ಒಂದು ಅಂದರೆ ಸೀರಿಯಲ್ ಬರ್ತಾ ಇರೋದು ತುಂಬಾ ಒಳ್ಳೆಯ ವಿಷಯ. ನಾನು ಅಂದ್ಕೊಂಡಿರಲಿಲ್ಲ ಇದು ಪ್ರೈಮ್ ಟೈಮಿಗೆ ಹೋಗುತ್ತೆ ಅಂತ, ಬಟ್ ತುಂಬ ಖುಷಿ ಇದೆ. ಆ್ಯಕ್ಚುಲಿ ಇನ್ನೊಂದು ಏನು ಹೇಳಬೇಕು ಅಂದರೆ, ಇದು ಪ್ರೈಮ್ ಟೈಮ್ ಅಲ್ಲದೆ ಬೇರೆ ಯಾವ ಟೈಮಲ್ಲಿ ಬಂದಿದ್ರೂ ಕೂಡ ಒಳ್ಳೆ ಹಿಟ್ಟಂತೂ ಕೊಡ್ತಾ ಇತ್ತು ಈ ಸೀರಿಯಲ್ ಅನ್ನೋದು ನನ್ನ ಭಾವನೆ. ಸೊ ಬರ್ತಾ ಇರೋದು ತುಂಬ ಖುಷಿ ಇದೆ. ಆ್ಯಂಡ್ ಕ್ಯಾರೆಕ್ಟರ್ ಮತ್ತು ಸ್ಟೋರಿ ತುಂಬ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಆಬ್ವಿಯಸ್ಲಿ ಈ ಒಂದು ಸೀರಿಯಲ್ ತುಂಬ ಸ್ಟ್ರಾಂಗಾಗಿ ನಿಲ್ಲುತ್ತೆ, ಜನಗಳು ತುಂಬ ಇಷ್ಟಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಐ ಹೋಪ್ ಇಟ್ ಹ್ಯಾಪನ್ಸ್. ಓಕೆ, ಇನ್ನೊಂದು ಕ್ವೆಶನ್ನು. ಕಲರ್ಸ್ ಕನ್ನಡದಿಂದ ಹೋಗಿದ್ರಿ, ಮತ್ತು ಕಲರ್ಸ್ ಕನ್ನಡಕ್ಕೆ ವಾಪಸ್ ಬರ್ತಾ ಇದ್ದೀರಾ. ಒಂದು ಮನೆಗೆ ವಾಪಸ್ ಬಂದಿರುವಂತಹ ಒಂದು ಫೀಲ್ ಪ್ರತಿಯೊಬ್ಬ ಆರ್ಟಿಸ್ಟನ್ನು ನಾವು ಕೇಳಿದಾಗ, ಕಲರ್ಸಿಂದ ಬೇರೆ ಕಡೆ ಹೋದಾಗ ಮತ್ತೆ ವಾಪಸ್ ಕಲರ್ಸಿಗೆ ಬಂದಾಗ ಸೇಮ್ ಹೇಳ್ತಾರೆ, ನಮ್ಮ ಮನೆಗೆ ಬಂದಿರುವಂತಹ ಒಂದು ಫೀಲ್ ಇದೆ ಅಂತ. ಸೊ ನಿಮ್ಗೆ ಹೆಂಗೆ ಫೀಲ್ ಆಗ್ತಾ ಇದೆ ಇದು? ಐ ಆಮ್ ಫೀಲಿಂಗ್ ದ ಸೇಮ್ ಥಿಂಗ್. ಕಲರ್ಸ್ ಕನ್ನಡ, ನಾನು ಕಲರ್ಸ್ ಕನ್ನಡದಿಂದ ಹೋಗಿ ಇವಾಗ ಆಲ್ಮೋಸ್ಟ್ 1 year ಏನೋ ಆಯ್ತಷ್ಟೇ. ಹೋಗಿ ಮತ್ತೆ ನನ್ನ ಮನೆಗೆ ನಾನು ವಾಪಸ್ ಬಂದಿದ್ದೀನಿ. ಬಂದಿರೋ ಈ ನಿಮ್ಮ ಹುಡುಗಿನ ನೀವೆಲ್ಲರೂ ಸ್ವೀಕಾರ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಹಾಗೆ ನಿಮ್ಮ ಸೀರಿಯಲ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ರಾತ್ರಿ 8:00ವರೆಗೆ ಪ್ರತಿದಿನ ಅಂದರೆ ಸೋಮವಾರದಿಂದ ಶುಕ್ರವಾರ ಪ್ರತಿದಿನ 8:00ವರೆಗೆ ಕಲರ್ಸ್ ಕನ್ನಡದಲ್ಲಿ ಭಾರ್ಗವಿ LLB ಸೀರಿಯಲ್ ಬರ್ತಾ ಇದೆ. ನಿಮ್ಮ ಮನೆಗೆ ನಾನು ಭಾರ್ಗವಿಯಾಗಿ ಬರ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಸೀರಿಯಲನ್ನು ನೋಡಬೇಕು, ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವೈದೇಹಿ ವಾಟಿ, ಬೆಂಗಳೂರು.